ಹಿಂಗಾಗೈತೆ ಸುದ್ದಿ ಅಂತೇಳಿ ಭಾಳ ಮನ್ಸಿಗೆ ನೋವು ಆತಪ್ಪ ಯಪ್ಪ ನನಗೆ. ಬರ್ರಿ ಹೋಗಿ ಬರ್ರಿ ಪಟ್ನ ಹೋಗಿ ಮಾತಾಡ್ಸ್ಯಾರ ಬರೋಣ. ದವಾಖಾನಿಗೆ ಹೋಗಿಬಿಟ್ಟಿದ್ರೆ ಆಕಿತ್ ಬಿಡ್ಲೆ. ಸುಳ್ಳ ಅಂಗಿ ತಗೋ ಅದು ತಗೋ ಇದು ತಗೋ ಅಂತ ಹೊತ್ತ ಮಾಡಿಬಿಟ್ಟಿ ನೀನು. ಹಂಗಲ್ ಬಿಡ್ರಿ, ರೊಕ್ಕ ಕೊಟ್ರೆ ಏನು ಖರ್ಚಾಗಿ ಹೋಗತಿ, ಅದ ರೊಕ್ಕದಷ್ಟ ಒಂದು ಅರ್ಬಿ ಗಿರ್ಬಿ ತಂದು ಕೊಟ್ರೆ ನೆನ ಉಳಿತೈತಿ ಅಂತೇಳಿ ನಾ ಹಿಂಗೆ ಲೆಕ್ಕ ಹಾಕಿ ಅದನ್ನು ತೊಗೊಂತ ಇದನ್ನು ತೊಗೊಂತ ಹೊತ್ತಾಗಿಬಿಡುತ್ತೆ. ಆಮೇಲೆ ಶಾಂತಕ್ಕ ಬರಬೇಡ ನಾವು ಬರಾಕತ್ತೇವೆ ಹಿಂಗಾಗೈತಿ ಅಂದ್ಬಿಟ್ಲೆ ಭಾಳ ಬೇಜಾರಾತಪ್ಪ. ಅಯ್ಯೋ ದೇವ್ರೆ ಪಾಪ ಆ ಹುಡುಗಿ ಏನು ಕಾಡಾಕತ್ತಾವಂತ ನಾನು. ನಾವಲ್ಲವ ಇವತ್ತಾಗ ಒಳ್ಳ ತಗ ಶಾಂತವ ನಿನ್ ಸೊಸಿ ಕುಣ್ಕೊಂತ ಹೊಳ್ಳ ಅದೊಂದು ಉಪ್ಪಿಟ್ಟು ಒಂದು ತಿರುಗಿ ಇಡ್ತಾಳ ನೋಡು. ಸಾಕಾಗೈತವ ಇವತ್ತಾಗ ಒಂದು ಪೂರಿ ಇಡ್ಲಿ ದ್ವಾಸಿ ಏನಾರ ಒಂದು ಮಾಡ್ಯಾಳಂದ್ರೆ ಕೇಳಬೇಡ. ಅತ್ತಿಯವ್ರ ನನಗೊಂದು ಹತ್ತಿದ್ರೆ ನಿಮ್ಗೊಂದು ಹತ್ತೈತಲ್ರಿ. ಅತ್ತಿಯರ ಪುರಿ ಮಾಡಂತಾರ ನೋಡ್ರಿ. ಆ ಮೈದಾ ಹಿಟ್ಟು ತಿಂದ್ರೆ ವಯಸ್ಸಾದ ಜೀವಕ್ಕೆ ಹೆಂಗಕತ್ರಿ ತ್ರಾಸ ಆಗುದಿಲ್ಲ, ಪಚಿನ ಆಕತ್ತೇನ ಅದು. ಚಂತೆನ ನೀರು ಕುಡ್ದಿದ್ದ ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟಿಗೆ ಒಟ್ಟು ರವಾ ಕುಡಿಸಿ ಪುರಿ ಮಾಡಿದ್ರೆ ಆಕಿತ್ತಲ್ಲ. ಯವ್ವ ನಾವಲ್ಲಿ ಅಲ್ರಿ ಅತ್ತಿಯರ ಅಮರ ಆ ಪುರಿನ ಮೈದಾ ಹಿಟ್ಟನೆ ಮಾಡಿದ್ರೆ ಮುಕ್ಕಳರಿ ಎಣ್ಣೆ ಹಿಡಿತಾವು. ಇನ್ನು ಗೋಧಿ ಹಿಟ್ಟು ಕಲಿಸಿ ಬಿಟ್ಬಿಟ್ರೆ ಮುಗಿದು ಹೋತ್. ಎಣ್ಣೆ ಅಂದ್ರೆ ಎಣ್ಣೆ ಬಾಸ, ಎಣ್ಣೆ ಹಿಂಡುದ ಪುರಿ ಹಿಡ್ದು. ನೋಡ್ರಿ ಅಂಥವೆಲ್ಲ ತಿಂದ್ಬಿಟ್ರೆ ಗಂಟ್ಲು ಹಿಡಿದು ಕಾಸ್ಲೆ ಆಮ್ಯಾಗ ಒಂದು ಬಾಳಿಗೆ ಎಣ್ಣೆ ಒಂದು ಎಬ್ಬಿ ಬರೀ ನಾಷ್ಟ ಮಾಡಕ್ಕೆ ಖರ್ಚಾಗಿ ಹೋಗತಿ. ಅದನ್ನ ಉಪ್ಪಿಟ್ಟು ಮಾಡಕತ್ರ ಒಂದೊಂದು 2 ಬೂಚ್ ಎಣ್ಣೆ ಹಾಕಿ ಬೇಕಾದಂಗೆ ಒಂದು 15 ದಿನ ಎಣ್ಣೆ ಬರ್ತದ ಒಂದು ಬಾಳಿಗೆ ಎಣ್ಣೆ. ಅಯ್ಯ ಏನು ಜಲಮ ಏನಾರಲಿ ಅಲ್ಲಲ್ಲಿ ಹೊಟ್ಟಿಗೆ ತಿನ್ನೋನ ಬೇಡ ಕೂಳು ತಿನ್ಲಂಗ ಬರೀ ಡಬ್ಬಿ ನೋಡ್ಕೊಂತ ಕುಂತು ಬಿಡು. ಅಷ್ಟು ಸಂತಿ ದಿನಸ ಮುಂದೆ ತಂದು ಇಟ್ಕೊಂಡು ವರ್ಷಾನ್ಗಟ್ಲೆ ಬರ್ತದೆ ನೋಡಿ, ಖರ್ಚಾಗೋದಿಲ್ಲ. ಹುಳ ಹತ್ತಿ ಅಲ್ಲೇ ಹೋಗ್ಬೇಕು. ಅಯ್ಯೋ ಅದಕ್ಕೇನಕತ್ ಬಿಡ್ರಿ ಅಮ್ಮಾರ. ಮನುಷ್ಯ ಊಟನ ಮಾಡ್ಲಾರ್ದಂಗೆ ಒಂದು ತಿಂಗಳು 40 ದಿನ ಬದುಕಿರ್ಬೋದು ಅಂತ ನೀರು ಕುಡ್ದು ಗೊತ್ತನ್ರಿ. ನಾವು ಅಂತ ಒಂದಿನ ತಿನ್ನೋದು ಒಂದಿನ ಬಿಡೋದು, ಒಂದಿನ ತಿನ್ನೋದು ಒಂದಿನ ಬಿಡೋದು, ನೀರು ಕುಡಿದು ತಿನ್ನೋದು ಬಿಡೋದು ಮಾಡ್ಕೊಂತಿದ್ರೆ ಎಷ್ಟು ಸಂತ ಉಳಿತೈತಿ. ಅಲ್ಲ ಅದು ಹೋಗಿ ಬಿಡ್ರಿ, ನಾವೇನಂಗೆ ಮಾಡೋದು ಬೇಡ. ಹೊರತು ಮುಣ್ಣು ನೊಟ್ರು ಕುಡೆ, ಯಾಕಂದ್ರೆ ನನ್ನ ಮಗನೂ ಐತಿ ಎಲ್ಲಾರು ತಿನ್ನೋನು. ಆದ್ರೆ ಪುರಿ ಬ್ಯಾಡ್ರಿ ಅತ್ತಿಯಾರ, ದಾಸಿಯಾರ ಮಾಡಿ ಬಡಿಬೇಕು ಬೇಡ. ನಿನ್ನ ಹೆಣ ಎತ್ಲಿ ಅತ್ತಿಯಾರ. ದಾಸಿ ಊಟಲ್ಲ ದಾಸರ ಆಟ ಅಲ್ಲ ಅಂತ. ಏಟು ತಿಂದ್ರು ತಿನ್ಬೇಕು ಅನಿಸ್ತೈತಿ. ಅದೇನು ಹೊಟ್ಟಿ ಕಟ್ಟಿಸಿ ಮಬ್ಬಡಿಸ್ತೈತಿ, ತೆಲಿನ ಸುಂದು ಮಾಡಿಬಿಡ್ತೈತಿ. ಬರೇ ಚಂತನ ಕಣ್ಮುಚ್ಕೊಂಡು ಮುಕ್ಕೋಬೇಕು ಅನಿಸ್ತೈತಿ. ಅದು ಅಲ್ಲದೆ ನೀರು ಕುಡಿಸಿದ್ದ ಸಂಜೆಗೆ ಎಸಿಮಿಟಿ ಆಗಿಬಿಡ್ತೈತಿ. ಏನು ತಿಂತೀರಿ ಬಿಡ್ರಿ ಅದನ್ನ, ಜೀವಕ್ಕೆ ಜಲಮಕ್ಕತ್ತಾಗ. ಇಡ್ಲಿ ಮಾಡಾಕರ ಐತಿನ ಇಲ್ಲ ಕೈಕಾಲು ನೀನುವ. ಇಡ್ಲಿ ಅಂತ ಚಟ್ನಿ ಅಂತ ಮತ್ತೆ ಅದಕ್ಕೊಂದು ಸಾಂಬಾರು ಅಂತ. ಯವ್ವ ನಾವಲ್ವ ಓಸು ಕುಡಿಸ್ಕೊಂಡಾರ ತಿನ್ನೋದಿಲ್ಲ. ಮತ್ತೆ ಬಟ್ಲ ಇಟ್ಟು ಅವಕ್ಕೆ ಮತ್ತೆ ನಿಮಗೊಂದೊಂದು ಚಮಚೆ ಮ್ಯಾಗಿ ಇಟ್ಟು ಕೊಡ್ಬೇಕತ್ತಿಯಾರ ಗೊತ್ತನ್ರಿ. ಸುಮ್ಮನೆ ಎಕುಬೈಲೆ ತಿಂತೀರಿ ಅಂದ್ರೆ ಒಂದು ಮಾತಪ್ಪಾತಾಗ ಎಕುಬೈಲೆ ತಿನ್ನೋದಿಲ್ಲ ನೀವು ಅತ್ತಾಗ. ನನಗಂತೂ ಬಾಂಡೆ ತಿಕ್ಕಿ ಸಬ್ಕಾರ ಹೊಡಿ ಖಾಲಿ ಆಗಾಕತ್ತು ಗೊತ್ತನ್ರಿ. ಮೊದಲೆಲ್ಲ ಒಂದು ಸಬ್ಕಾರ ಹೊಡಿದೊಳಗೆ 4 ಸಲ 5 ಸಲ ಬಾಂಡೆ ತಿಕ್ತಿದ್ದೆ. ಈಗ 2 ಸಲ ಬರವಲ್ತಾ ನಮಗೆ ಬಾಂಡೆ ಬೀಳಾಕತ್ತಾವು. ಅದು ಅಲ್ದ ಹುಡುಗನ್ ಕಟ್ಕೊಂಡು ಯಾವಾಗ ತಿಕ್ಕಿಲ್ಲ ನಾನು. ಅತ್ತಿಯರಿಗೆ ಬರ್ಬರ್ತ ವಯಸ್ಸಲ್ಲ. ಮೊದಲೆಲ್ಲ ಒಂಚೂರು ಮಾಡ್ಯಾರ ಕೊಡ್ತಿದ್ರಿ. ಈಗ ತಿತ್ತಾಗ ಅವರು ಏನು ಮಾಡ್ವಲ್ರು. ಮತ್ತೆ ಅದಕ್ಕೊಂದು ಸಾಂಬಾರು ಅಂತ ಚಟ್ನಿ ಅಂತ ಅದನ್ನ ಮಾಡಿದ್ ತಿಂದಿದ್ ಬಟ್ಲ ಬೇರೆ, ಇದನ್ನ ತಿಂದಿದ್ ಬಟ್ಲ ಬೇರೆ, ತಾಟ್ ಬೇರೆ, ಮುಕ್ಕುಳರೆ ಬಾಂಡೆ ಕೊಡ್ತಾವ್. ಆ ಇಡ್ಲಿ ಮಾಡಿದ ಪ್ಲೇಟ ಶಟಗಿಕ್ಕಿರ್ತಾವು. ಮತ್ತೆ ಅವ್ನು ಬೇರೆ ತಿಕ್ಕೋಂತ ಕುಂದ್ರಬೇಕು ಕಣ್ಣಾಗ ಕಣ್ಣಿಟ್ಟು. ಅದು ಅಲ್ದ ಮಾಡಕ್ಕೆ ಕೆಲಸ ಇರ್ತಾವ. ಹುಡುಗ ನೋಡಿದ್ರೆ ಕೈ ಬಿಡೋದಿಲ್ಲ, ಏನಿಲ್ಲ ಅಳತಿರ್ತೈತಿ. ಒಂದು ಅಳತಿ ಆ ಹಿಟ್ಟು ತೆಗಿಬೇಕು, ಇಡ್ಲಿ ತೆಗಿಬೇಕು, ದಬ್ರಿಗೆ ಹಾಕ್ಬೇಕು, ಮತ್ತೆ ಹಿಟ್ಟು ಹಾಕ್ಬೇಕು, ಮತ್ತೆ ಒಲಿ ಮೇಲೆ ಇಡಬೇಕು, ಮತ್ತೆ ತೆಗಿಬೇಕು, ಮತ್ತೆ ನೋಡ್ಬೇಕು. ಒಂದು ಬೆಂದಾವಿಲ್ಲ ಅಂತ ನೋಡ್ಬೇಕು, ಬೆಂದಿನ ತೆಗಿಬೇಕು. 1 ಕೆಲಸ. ಅದಕ್ಕೆ ನಾನು ಉಪ್ಪಿಟ್ಟು ತಿರುವಿ ಇಡುದು ಬೇಷದ್ ಹೇಳವ. ಒಂದು ಬಿರಂಜಿ ಅನ್ನ ಮಾಡಿ ಇಟ್ಬಿಡು ಸುಮ್ಕ ಓಟು ತಿರುವಿ. ಆ ಉಪ್ಪಿಟ್ಟು ತಿಂದು ಕುತ್ತಿಗೆ ಸಿಗಿಸ್ಕೊಳ್ಳೋದಕ್ಕಿಂತ ಆ ಬಿರಂಜಿ ಅನ್ನನಾರ ಉಣ್ತೇವತ್ತಾಗ. ಹಂಗ ಮಾಡ್ತಿಂತವ್ರಿ. ಇನ್ನೂ ಈಜಿ ಆತಲ್ಲ. ರೇಷನ್ನಿಕ್ಕೇನು ಮಕ್ಕಳೇ ಬಂದಿರ್ತಾವ. ನಾನು ಮತ್ತೆ ಯಾಕನ್ನ ನಾಷ್ಟಕ್ಕೇನು ಮಾಡಿಲ್ಲ ಅನ್ನಬಾರ್ದು ಅಂತ ಉಪ್ಪಿಟ್ಟು ಮಾಡ್ತಿದ್ದೆ. ಉಪ್ಪಿಟ್ಟು ಏನು ಕಡಿಮೆ ಆಗೈತ್ರಿ, ಎಂತ ಚಲೋ ಉಪ್ಪಿಟ್ಟಾಗೈತಿ. ಇಡ್ಲೆ ಬಿಡ್ಲೆ ತಿನ್ಲೆ ಉಡ್ಲೆ ಅಂತೇಳಿ ಅಟ್ಟು ರುಚಿ ಉಪ್ಪಿಟ್ಟಿಗೆ ಹೆಸರು ಇಡ್ತೀರಪ್ಪ. ಒಂದು ಈಟ ಮಿಜ್ಜಿ ಖಾರ ಮನೆ ಹಣ್ಣಗಾಯ್ತು ಮಾಡಿತಲ್ಲ ಅದನ್ನ ಹಚ್ಕೋರಿ. ಒಟ್ಟು ಕಡ್ಲಿ ಚಟ್ನಿ ಉದುರ್ಸ್ಕೊರಿ, ಬಾಜುಕೊಂದು ಉಪ್ಪಿನಕಾಯಿ ಇಟ್ಕೋರಿ. 2 ತಾಟ 2 ಗಂಗಾಳ ಉಪ್ಪಿಟ್ಟು ಬಿಡ್ತೀರಿ. ಸ್ವಲ್ಪ ಸುಮ್ಮನೆ ಇರ್ತೀರೇನೆ. ನನಗೆ ಹೇಳ್ತೀಯಲ್ಲ ಶಾಂತವ, ನೀನು ಸಸಿ ಹೇಳು ಕಮ್ಮಂದೊಂದು ಮಾಡಿ ಹಾಕನ್ನು. ಈ ಸಾಯಿ ಟೈಮಿಗೆ ಒಂದು ಏನಾರ ಚಲೋತ್ತಂಗೆ ತಿಂದಾರ ಸೆಟಿತೀವತ್ತಾಗ. ಮೊನ್ನೆ ಹೇಳಿದೆ ಇವತ್ತು ಕಮ್ಮಗ ತಿಂದು ಸಾಯ್ಬೇಕಂತ ಆಸೆ ಆಗೈತಿ. ಏನಾರು ರುಚಿಯಾಗಿ ಮಾಡಿಕೊಡ್ರಿ ಅಂತೇಳಿ ಇವತ್ತಿನವರೆಗೆ ಮಾಡಿಕೊಟ್ಟಿಲ್ಲ. ನೀನು ಸಸಿಗೆ ಹೇಳು ಒಂದು ಚಲೋತ್ತಂಗೆ ತಾಲಿಪಟ್ಟಿ ಮಾಡಂತ ಹೇಳಿ ನನಗೆ. ಅತ್ತಿಯರ ಗೋಧಿ ಹಿಟ್ಟು ಖಾಲಿ ಆಗೈತ್ರಿ. ಅದು ಅಲ್ದ ತಾಲಿಪಟ್ಟಿ ಮಾಡಕ್ಕೆ ಏನು ತುಸ ಎಣ್ಣೆ ಬೇಕನೋ ಅದು ಪುರಿಯ ರಪ್ಪ ಅದು ತಾಲಿಪಟ್ಟಿ. ಅದು ಅಲ್ದ ಅದನ್ನು ಬೇಸ್ಕೊಂತ ಪಡ್ಕೊಂತ ಕುಂದ್ರಾಕ ನನಗಾಗೋದಿಲ್ಲ ರೀ ಅತ್ತಿಯರ. ಈ ಕೆಲಸ ಭಾರಿ ಅದಾವ. ನಿಮ್ಮ ಏನು ಮಾಡಲಿ ಅಂತ ನಾನು. ಅಲ್ಲೇ ಮಾನ್ಸನ್ ಖುಷಿನ ಯಾರ ಎತ್ತುಕೊಂಡು ಹೋಗ್ಯಾರಂತ. ಆ ಕಷ್ಟದಾಗ ಆಗೋದಾವು ಪಾಪ. ಅಲ್ಲೇ ಮಾನ್ಸನ್ನ ಹುಡುಗಿನ ಕರ್ಕೊಂಬಂದಾರ ಒಂದು ಖುಷಿನ. ಇನ್ನೊಂದು ಗಂಡು ಹುಡುಗನ್ ತಂದಿಲ್ಲಂತ ಪಾಪ. ಅದ ಸಂಕಟದಾಗ ಬಡದಾಡಕತ್ತಾವು. ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ಬೇಕಂಗಾರ ಅಂದ್ರೆ ಹಚ್ಚಿ ಬಿಟ್ಟಿರಲ್ಲ ಪುರಿ ಅಂತ ಇಡ್ಲಿ ಅಂತ ದಾಶ್ ಅಂತ ಉಪ್ಪಿಟ್ಟಂತ. ಅಯ್ಯೋ ದೇವ್ರಿ ಪಾಪ. ಪಾಪ ಹಿಂಗ್ಯಾಕತ್ತೀವ ಪಾಪ. ಬಾ ಹೋಗಿ ಮಾತಾಡ್ಸ್ಕೊಂಡಾರ ಬರೋಣ ಬಾರಿ ಬಾ. ಅತ್ತಿಯರ ಎಷ್ಟು ಮುದ್ದಾಗೈತ್ರಿ ಇದು ಕೂಸು ನೋಡ್ರಿ. ಗಂಗಾವಕ್ಕರ ನಾನು ನಿಮ್ಗೆ ಖುಷಿನ ಕೊಡ್ತೇನೆ ಅಂತ ಹೇಳಿದ್ದೆ, ಕೊಟ್ಟೇನ್ರಿ. ನೀವು ಅದ್ರ ತಕ್ಕ ರೊಕ್ಕನೂ ಕೊಟ್ಟಿರಿ. 1,20,20,000 ಕೇಳಿದ್ದೆ, 1,10,000 ಕೊಟ್ಟಿರಿ. ಇನ್ನೊಂದು 10,000 ಕೊಟ್ಟಿದ್ರೆ ಚಲೋ ಇರ್ತೈತೆ. ಯಾಕಂದ್ರೆ ಇದ್ರ ತಾಯಿ ಕೊಡ್ಬೇಕಲ್ರಿ. ಯವ್ವ ನಾನು 1 ಲಕ್ಷ ಕೊಡ್ತೇನೆ ಇದ್ದೆ. ನೀ ಗಂಡು ಕೂಸು ಅಂದಿದ್ದಕ್ಕೆ ನಾ ಮತ್ತೊಂದು 10,000 ಹೆಚ್ಚಿಗೆ ಕೊಟ್ಟೇನಿ. ಅದು ಹಡದ ಖುಷಿನ ತಂದು ಕೊಟ್ಟಿ ಅಂತೇಳಿ. ಏನು ಈಗ ಇಟ್ಕೋ ಇನ್ನೇನು ಕೊಡ್ತೇನಂತ.
ಇದು ರವು ಕೊಡ್ಬೇಕ್ರಿ ನಾನು ಹೇಳೇನು ನಾನು ಪಾಪ ಅವ್ರು ಬಡವ್ರು ಅಂತೇಳಿ ಖುಷಿನ ಕೊಟ್ಟಾರ ಆಕಿಗೆ 3 ಮಕ್ಳು ಅದಾವು ಹಾಗಾಗಿ ಇದೊಂದು ಮಕ್ಳು ಕೊಟ್ಟಾಳಕ್ಕೆ ಇರ್ಲಿ ತಗೋರಿ ಇದೊಂದು ಸಲ ಇನ್ನೊಂದು 10,000 ನಾನು ಕೊಡ್ತೇನೆ ಮತ್ತೆ ಕೊಡ್ತೇನೆ ಈಗ ಸದ್ಯ ಅಂತೂ ಇಲ್ಲವ ರೊಕ್ಕನೇ ಇಲ್ಲ ಅದಕ್ಕೆ 50,000 60,000 ನಾವು ಜೋಡಿಸೇವಿ 50,000 ಇವ್ರು ಅವನ ಕಡೆ ಇಸ್ಕೊಂಡೇನಿ ಅಪ್ಪುಟ ರೊಕ್ಕ ಇಲ್ಲ ಅದಕ್ಕೆ ಅದು ತಗೊಂಗಾರ ಕೊಡ್ರಿ ಅದಾಗ ಇನ್ನೊಂದು 5,000 ಕೊಡ್ರಿ ಬಿಡಬೇಡ್ರಿ ನಾ ಹಂಗಾರೆ ಬರಲೇ ನಾ ಇನ್ನೂ 2 ದಿನ ಊರಿಗೆ ಹೊಂಟೇನಿ ಈಗ ನಾ ಊರಾಗಂತೂ ಇರೋದಿಲ್ಲ ರೀ ನಾ ಊರ ಮ್ಯಾಗ ಹೊಂಟೇನಿ ಹೌದಾ ಸರಿ ಆಗ್ತು ಹೋಯ್ ಹಂಗಾರೆ ಕೂಸು ಮಾತ್ರ ಭಾಳ ಚಂದ ಐತವ ನೀ ಹೇಳ್ದಂಗೆ ಮಾತನೆ ಅಂತ ತಂದು ಕೊಟ್ಟು ಏನು ಆದರೂ ಆ ಹಡದ ತಾಯಿ ಪಾಪ ಖುಷಿನ ಕೊಟ್ಟಾಳಂದ್ರೆ ಎಷ್ಟು ಸಂಕಟ ಆಗಿರ್ಬೇಕು ಆಕಿಗೆ ನಮ್ಮ ಕಡೆಯಿಂದ ಆಕಿಗೆ ಒಂದು ಕ್ಷಮೆ ಕೇಳಿಸ್ಬಿಡುವ ಯಾಕಂದ್ರೆ ನಾವು ಕೇಳಿದಲ್ಲೇ ಪಾಪ ನೀ ತಂದು ಕೊಟ್ಟು ಇಲ್ಲ ಆಕೆ ಹಡ್ದಿದ್ದು ಖುಷಿನ ಇಟ್ಕೊಂಡಿರ್ತಿದ್ಲು ನೀವು ಕೇಳಿಲ್ಲ ಅಂದ್ರೆ ಮತ್ತೊಬ್ರಿಗೆ ಮಾರ್ತಿದ್ಲಕ್ಕಿ ಪಾಪವ ಬಡತನಕ್ಕೆ ಹಡದ ಮಕ್ಕಳನ್ನ ಅಲ್ಲ ತಾಟ್ನಾಗಿರೋ ರೊಟ್ಟಿನ ಕೊಡಾಕೆ ಹಿಂದೆ ಮುಂದೆ ಮಾಡ್ತಾರೆ ಇನ್ನು ಹಡದ ಮಕ್ಕಳು ಕೊಡೋದಂದ್ರೆ ಎಷ್ಟು ಸಂಕಟ ಆಗಿರ್ಬೇಕು ಆ ಹೆಣ್ಮಗಳಿಗೆ ಪಾಪ ಆಕಿ ಮನಸ್ಸೋ ಇಚ್ಚಿ ಕೊಟ್ಟಾಳಿಲ್ವ ಏನು ಆಕಿನ ಮರ ಅನಿಸಿ ಆಕಿ ಜೀವಕ್ಕೆ ತ್ರಾಸ ಕೊಟ್ಟು ಪಾಪ ನಾವು ಈ ನಮ್ನಿ ತೊಗೊಂಡಿಟ್ಕೊಂಡ್ರೆ ನಮ್ಗೆ ದೇವ್ರ ಒಳ್ಳೇದು ಮಾಡೋದಿಲ್ಲ ನನಗೆ ಒಂದೇ ಉದ್ದೇಶ ಏನು ನಮ್ಮ ಪೂಜೆಗೆ ಇನ್ನೂ ಆಗಿಲ್ಲಲ್ಲ ಅದಕ್ಕೆ ಆಕಿ ಮಡ್ಲಾಗ ಒಂದು ಕೂಸು ಆಡಕತ್ರ ಆಕಿಗೆ ಚಿಂತೆ ಮರಿತಾಳೆ ಈ ಡಾಕ್ಟರ್ ಕಡೆ ತೋರ್ಸಕ್ಕೆ ಹೋದ್ರೆ ಮಾರಿ ಮಣ್ಣಲ್ಲಿ ಡಾಕ್ಟರ್ ಏನಂತ ಹೋಗುತ್ತೆ ನೀವು ಮಣ್ಣಾಗಿಟ್ಟು ಮರು ಮಾಡಲಿ ಚಿಂತೆ ಮಾಡಬೇಡ್ರಿ ಅಕ್ಕವು ಅಂತಾರೆ ಆದ್ರೆ ಚಿಂತೆ ಯಾಕೆ ಮಾಡ್ತಾರೆ ಹೌದಿಲ್ಲ ಅದನ್ನ ಹಾವು ಸಾಯಿ ಮಟ್ಟ ಕೋಲ್ ಮುರಿಂಗಿಲ್ಲ ಕೋಲ್ ಮುರಿ ಮಟ್ಟ ಹಾವು ಸಾಯಂಗಿಲ್ಲ ನಂಗೆ ಬಾಳೆ ಆಗೈತಿ ಹಿಂಗಾಗೈತೆ ಅದು ಹಾಗಾಗಿ ಹಂಗಾರೆ ಆಕಿಗೆ ಒಂದು ಮಾಡ್ಲಾಗ ಆಡಕತ್ರ ಆಕಿಗೆ ಒಂದು ಆದರೂ 2 ನೋಡ್ಕೊಂತಾಳೆ ಅನ್ನೋ ನಮ್ಮ ಭರವಸೆ ನನಗೈತಿ ಅದಕ್ಕೆ ಹಾಗಾಗಿ ಅದೇನೋ ಒಂದೊಂದು ಖುಷಿನ ಕಾಲ್ಗೊಂದಿಂದನೂ ಅಕ್ಕವಂತ ಆ ಸಂಕಟಕ್ಕೆ ಒಂದು ಈಗ ತರಿಸಿದ್ನ ಅಷ್ಟೆ ಈಕಿ ನಳ್ಳೋದು ಬೇಡ ಅಂತೇಳಿ ಇತ್ತಿತ್ತಾಗ ನಮ್ಮ ಅತ್ತಿಗೆ ಭಾಳ ಪ್ರೀತಿ ಬಂದ್ಬಿಟ್ಟತಿ ಈಕಿ ಮೇಲೆ ಆಗಲಿ ಬಿಡ ಆಗಲಿ ಯಾಕೆ ಆಗ್ಬಾರ್ದು ಸರಿ ಪೂಜವ್ವ ಚಂದಾಗಿ ನೋಡ್ಕೊರವ ಖುಷಿನ ಹ್ಞೂ ನನಗೆ ನಾನು ಇಷ್ಟು ಖುಷಿ ಆಗತ್ತೈತೆ ನನಗೆ ನಮ್ಮ ಮನೆಯವ್ರು ಬಂದು ನೋಡಿದ್ರಂದ್ರೆ ಎಷ್ಟು ಖುಷಿ ಪಡ್ಬೋದ ಏನು ಸರಿ ಆತ ನಂಗರ 2 ದಿನ ಊರ ಮ್ಯಾಗ ಹೊಂಟೇನಿ ಯಾರ ಬಂದು ಕೇಳಿದ್ರು ಹಿಂಗೆ ಖುಷಿನ ಕೊಟ್ಟಾರಂದ್ರೆ ಹ್ಞೂ ಅನ್ಬೇಡ್ರಿ ಕೊಟ್ಟಾರ ಅನ್ಬೇಡ್ರಿ ಆಮ್ಯಾಗ ನನ್ನ ಹೆಸರಂತೂ ಮೊದಲು ಹೇಳಬೇಡ್ರಿ ನನ್ನ ಫೋನ್ ನಂಬರ್ ಮೊದಲು ಕೊಡಬೇಡ್ರಿ ಯಾಕಂದ್ರೆ ಹಿಂಗೆ ಖುಷಿನ ತಂದು ಕೊಡೋದು ಅಪೇನ್ಸ್ ಐತಿ ಮತ್ತು ಈಗ ನಾ ಖುಷಿನ ತಂದು ಕೊಟ್ಟೆ ಅಂತ ಗೊತ್ತಾದ್ರೆ ನನ್ನ ಜೀವಕ್ಕೆ ಸಂಸ್ಕಾರ ಐತವ ಏನೋ ನಾ ಹಿಂಗಿಂತ ಮಕ್ಳು ಇಲ್ದಾರಿ ಪಾಪ ಮಕ್ಕಳನ್ನದು ಕೊಡಿಸಿ ಸ್ವಲ್ಪ ಒಳ್ಳೇದು ಮಾಡ್ತೈತೇನೆ ಆದ್ರೆ ಮತ್ತೆ ನನಗೆ ಹಿಂಗೆಲ್ಲ ನೀ ನಂಬರ್ ಕೊಟ್ಟು ಯಾರು ಬಂದು ಕೇಳಿದ್ರೆ ಪೊಲೀಸರು ಕೇಳಿದ್ರು ಹೇಳಾಕೋಬೇಡ್ರಿ ಪೊಲೀಸರು ಅವ್ರ್ಯಾಕೆ ಕೇಳ್ತಾರ ಅಲ್ಲ ಹೇಳಿದೆ ಆಯ್ತು ಹೇಳಂಗಿಲ್ಲ ಬರ್ಲಿ ಹಂಗಾರೆ ಪುಣ್ಯ ಆತ್ಗಿತ್ತೀವ ಅತ್ತಿಯರ ಯಾವ ಜಲಮ್ದಾಗ ಈಗ ನಾನು ಕೂಸಾಗಿ ಹುಟ್ಟಿತ್ತೋ ಏನು ನನ್ನ ಋಣ ಏನಿದ್ರ ಕಡೆ ಇತ್ತ ಗೊತ್ತಿಲ್ಲ ಏನಿದ್ರ ಋಣ ನಾ ಇಟ್ಕೊಂಡಿದ್ನಿ ಏನು ಈ ಜನ್ಮಕ್ಕೆ ನನಗೆ ಮತ್ತೆ ನನ್ನ ಮಡ್ಲು ಸೇರ್ತು ನೋಡ್ರಿ ಇದು ಹ್ಞೂ ಪೂಜಾ ಭಾಳ ಚಂದ ನೋಡ್ಕೋಬೇಕು ನೋಡು ಪೂಜಾ ಭಾಳ ಚಂದ ನೋಡ್ಕೋಬೇಕು ನಮ್ಮ ಹೋಗಿ ಫೋನ್ ಹಚ್ಚಿ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳ್ರಿ ಅತ್ತಿಯರ ಆತವ ಹೇಳ ಅತ್ತಿಯರ 13 ದಿನಕ್ಕೆ ಏನಂತ ಹೆಸರಿಡನ್ರಿ ನೋಡ ನಿನ್ನ ಗಂಡ ನೀನು ಸೇರಿ ತೀರ್ಮಾನ ಮಾಡ್ರಿ ಇಲ್ಲೋಡ ಪೂಜಾ ಇದು ಇನ್ನು ಮ್ಯಾಗ ನೀನು ಸಂಪೂರ್ಣ ಇದ್ರ ಜವಾಬ್ದಾರಿ ನಿನ್ನ ಮೇಲೆ ಇರ್ತೈತಿ ಇದ್ರ ಒಳ್ಳೇದು ಕೆಟ್ಟದ್ದು ಏನು ಬೇಕು ಏನು ಬೇಡ ಎಲ್ಲ ನೀ ತೀರ್ಮಾನ ಮಾಡ್ಬೇಕು ಹ್ಞೂ ರೀ ಅತ್ತಿಯರ ನಾ ಮಾತ್ರ ಖುಷಿನ ಯಾರಿಗೂ ಬಿಟ್ಟು ಕೊಡಂಗಿಲ್ಲ ಅಕ್ಕ ಮಸ್ತ್ ಐತಲ್ಲ ಪಾಪು ಹಾಂ ಭಾಳ ಚಂದ ಐತಿ ಅವನು ಬಂಗಾರ ಎರಿಬೇಕು ಖುಷಿನ ಇವತ್ತು ರಾತ್ರಿ ಈಗ ನೀರು ಕಾಸ್ತೇನೆ ಚಂದಾಗಿ ಎರಿನ ಖುಷಿನೇನು ಎರೆದು ಎಣ್ಣೆ ಹಚ್ಚಿ ಬೆಳ್ಳುಳ್ಳಿ ಹಣಿ ಕಟ್ಟೆ ತೆಲಿಗೆ ಕಟ್ಟಿ ನೆತ್ತಿಗೆ ಕುಂಚಿಗೆ ಕಟ್ಟಿ ಬೆಚ್ಚಗೆ ಮನಗಸು ಆ ಸೆರೆಲಾಕ್ ತರ ಕೇಳ್ಬೇಕು ನೋಡಿ ಹುಡುಗ ಮತ್ತು ಹಾಕಕ್ಕೆ ಈಗ ಮತ್ತು ತಾಯಿ ಹಾಲು ಇಲ್ಲ ಮತ್ತು ಈಗ ಅದಕ್ಕೆ ಏನು ಕೊಡ್ಬೇಕು ಆ ಸೆರೆಲಾಕ ಹಾಕ್ಬೇಕಂತ ಮತ್ತೆ ಕೇಳೋದ್ಲಲ್ಲ ಈಗ ಹ್ಞೂ ರೀ ಅತ್ತಿಯಾರ ನಾ ಸೆರೆಲಾಕ್ ಹಾಕೋ ವ್ಯವಸ್ಥೆ ಮಾಡ್ತೇನೆ ಬಿಸಿನೀರಾಗೆ ಇದು ಮಾಡಿ ಹಾಕ್ಬೇಕರಿ ಅದನ್ನು ಕಫ ಆಕೈತಲ್ಲ ಮಕ್ಳಿಗೆ ಏನು ಕೊಡಂಗಿಲ್ಲ ನಾ ತರಿಸ್ತೀನಿ ತೋರಿ ಹಂಗೆ ಮಾಡುವ ಅದೇನು ಹಿಂಗೆ ತಿಂಗಳೊಳಗಿದ್ದಾಗ ಒಂದು ಬೇರೆ ತಿಂಗಳ ಮ್ಯಾಗ ಅದು ಹಿಂಗೆ ಬೇರೆ ಹಿಂಗೆಲ್ಲ ಬರ್ತಾವಂತ ನೋಡವು ಅದು ಸೆರೆಲಾಕು ಏನೇವ ಅದು ನನಗೂ ಗೊತ್ತಿಲ್ಲ ಆ ನೀಲಿ ಕಲರ್ ಡಬ್ಬಿ ಇರ್ತೈತಿ ಆ ಹೃದಯ ಚಿತ್ರ ಇರ್ತೈತಿ ಮಕ್ಳಿಗೆ ಕುಡ್ಸೋದು ನೋಡೋದು ಅದ್ರ ಹೆಸರು ಏನೂ ಐತವ ನನಗೂ ಗೊತ್ತಿಲ್ಲ ನಿನ್ನ ಗಂಡನ ಕೇಳು ಮೆಡಿಕಲ್ ಶಾಪ್ನಾಗ ಇರ್ತಾನಲ್ಲ ಅವಂಗೆಲ್ಲ ಗೊತ್ತಾಕವು ಎದನ್ನು ತರಬೇಕು ಎದನ್ನು ತರಬಾರ್ದು ಎಲ್ಲ ಗೊತ್ತಾಕತ್ತೆ ಅವ್ನು ಹೇಳು ಹ್ಞೂ ರೀ ಅತ್ತಿಯರ ಅಲ್ಲ ಒಂದು ಕೂಸಿಂದ ತಿಳುವಳಿಕಿಲ್ಲ ನಿಮಗೆ ಅಂದ್ರೆ ಏನು ಮಾಡ್ಬೇಕು ಮಕ್ಕಳನ್ನ ಎಷ್ಟು ಜೋಪಾನ ಮಾಡಿದ್ರು ಕಡಿಮಿನ ಎಷ್ಟು ಜೋಪಾನ ಮಾಡಿದ್ರು ಕಡಿಮಿನ ಮಕ್ಕಳನ್ನ ಯಾರ್ದಾರ ಕೈಯಾಗ ಕೊಟ್ಟು ನಿಂದಿರ್ತಾರನ್ನ ಏನದಿರೇ ನೀವು ನಿಮ್ಮ ಮಕ್ಕದಾಗ ನಮ್ಮ ದರ್ಲಿ ನಿಮ್ಗೊಂದು ಖುಷಿ ನೋಡ್ಕೊಳಕ್ಕಾಗಿಲ್ಲ ನಿಮ್ಮ ಕೈಲಿ ಅಂದ್ರೆ ದವಾಖಾನಿಗೆ ನಾನಾರ ಬಂದಿರ್ತಿದ್ನಿ ಅತ್ತಾಗ ನೀನ ಗಿರ್ಜಿ ನಿಂದ ಬೇಜವಾಬ್ದಾರಿತನ ಇದು ಹೌದ್ರಿ ಅತ್ತಿಯರ ನಂದ ಬೇಜವಾಬ್ದಾರಿತನ ನಾನು ಮನೆಗೆ ಬರಬಾರ್ದಾಗಿತ್ತು ಈಗ ತಲೆ ಮ್ಯಾಗ ಕೈ ಇಟ್ಕೊಂಡು ಕುಂತ್ರಿ ಎದಕ್ಕೆ ಬಂತವ ಅಯ್ಯೋ ಪಾಪ ಇವರೆಲ್ಲರ ಪರಿಸ್ಥಿತಿ ನೋಡೋಕ್ಕಾಗವಲ್ತಿಲ್ಲ ಯಾವೇಕೆ ಏನು ಕೈ ಸೇರ್ಲಿ ಕಾಲು ಸೇರ್ಲಿ ಮಾರಿ ಮಣ್ಣಾಲಿ ಅವಕ್ಕೆ ಆ ಊರು ಬಿಡಾಡ್ಯಾರ ನನ್ನ ಮೊಮ್ಮಗನ್ ತೊಗೊಂಡೋಗ್ಬೇಕಂತೇಳಿ ಕಾಯಕತ್ತಿದ್ವ ಏನು ಇವ್ರ ಸಾಲ ಬೆಲ್ಲಾಲಿ ಇವ್ರ ಮಣ್ಣಾಗಿಟ್ಟು ಮರು ಮಾಡಲಿ ಏನ ಇವ್ವ ಹಿಂಗೆ ಯಾಕೆ ಆತ ಇವ್ವ ಇದು ಏನಂತ ನಾನಾರ ಸುಮ್ಮನೆ ದವಾಖಾನಿ ಬಾಗ್ಲ ಕಾಯ್ಕೊಂತಾರ ಕುಂದಿರ್ಲಿಲ್ಲಲ್ಲ ಇವ್ವ ನಾವಳೆ ಮನ್ಯಾಗ ಶಟದ್ನಿ ನನ್ನಿಂದ ಯಾರಿಗೆ ಸುಖ ಐತೆ ಇವ್ವ ನಾ ಇರೋದ್ರಿಂದ ಅಡಿಗೆ ಮಾಡ್ಬೇಕಂತ ಈಕೆ ಬಂದ್ಲು ಮನ್ಯಾಗ ಕೆಲಸ ಹುಡುಗನ್ ನೋಡ್ಕೋಬೇಕಂತ ಈಕೆ ಬಂದ್ಲು ಅಯ್ಯೋ ಅಲ್ಲಿ ನೋಡಿದ್ರೆ ಹಿಂಗೆ ಮಾಡಿದ್ರೆ ಗಂಡ ಐಂತಿ ಇಬ್ರು ಇದ್ದು ಕಾಸ್ಲೆ ಖುಷಿನ ಕಳೆದಿಟ್ಟು ಬಂದಿರಲ್ಲ
ಏನಿಲ್ದ ಎಂತಿಲ್ದ ನಿಮ್ಮ ಮತ್ತೆ ಅಷ್ಟು ಮಾತಾಡ್ತಿದ್ಲು. ಇನ್ನ ಮಾನಸ ಅಲ್ಲ ಇನ್ನು ಮೊಮ್ಮಗಳ ಬಿಡ್ತಾಳ ನಿಮ್ಮ ಮತ್ತೆ ಇದ ಚಾನ್ಸ್ ಅಕ್ಕಿಗೆ. ಇನ್ನು ಬಾಯಿಗೆ ಬಂದಂಗ ಮಾತಾಡ್ತಾಳ, ಎತ್ತಬೇಕಂತ ಮಾತಾಡ್ತಾಳ, ಇನ್ನು ನೀನು ಹೊರಗೆ ಹಾಕಕ್ಕ ಕಾಯ್ತಿರ್ತಾಳ. ನನ್ನಿಂದನೇ ಆಗಿದ್ದಿದೆಲ್ಲ. ಅತ್ತಿಯವ್ರ ಮನೆಗೆ ಬಂದಾರಂದ್ರು ನನ್ನಲ್ಲಿ ಬಿಟ್ಟು ಬಂದಿದ್ರು ಅವರು. ನಾನು ಫೋನ್ ಬಂದೈತೆ ಅಂತ ಅತ್ತಾಗ ಹೋಗ್ಬಿಟ್ಟೆ. ನಾನು ಇಲ್ಲೇ ಇದ್ದಿದ್ರೆ ಹಿಂಗೆ ಹಾಕಿದ್ದಿಲ್ಲ. ಊರ್ ಬಿಡಾಡ್ಯಾರ ಯಾವಕ್ಕೆ ಏನ ತಗೊಂಡು ಹೋದ್ಲವ ಯವ್ವ. 10 ದಿನ ಕಾಯ್ಕೊಂತ ಕುಂತು ಯವ್ವ ದೇವ್ರೆ 9 ತಿಂಗಳು ಹಡ್ದಿತ್ತವ ನನ್ನ ಮಗಳು. 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ಜಪಾನ್ ಮಾಡಿದ ಖುಷಿನ ತೊಗೊಂಡು ಹೋದ್ಲಲ್ಲ ಯವ್ವ. ದೇವ್ರಕ್ಕಿ ಒಳ್ಳೇದು ಮಾಡೋದಲ್ಲ ಆಕಿಗೆ. ಛೇ ಪಾಪ. ಅಯ್ಯೋ ದೇವ್ರೇ, ಇವ್ರಿಗೆ ಹೆಂಗೆ ಸಮಾಧಾನ ಮಾಡ್ಬೇಕೀಗ? ಅಕ್ಕಿನ ನಾನು ಹೆಂಗೆ ಪತ್ತೆ ಹಚ್ಚಲಿ? ಆ ಖುಷಿ ಎಲ್ಲೈತು ಏನು? ಬಿಡಲ್ಲ ಬಿಡಲ್ಲ, ಪತ್ತೆ ಹಚ್ತೀನಿ. ಗಿರ್ಜಿ, ಶಾಂತಕ್ಕ ಸಮಾಧಾನ ಮಾಡ್ಕೋ ಗಿರ್ಜಿ, ಸಮಾಧಾನ ಮಾಡ್ಕೋ. ಅಲ್ಲಲ್ಲೇ ನೀನ ಹಿಂಗೆ ಅಳಕತ್ರ ಹುಡುಗಿ ಗತಿ ಏನ್ಲೆ ವಿಚಾರ ಮಾಡಬಾರ್ದ ನೀವು ಒಟ್ಟು. ಅವ್ರ ಕೈ ಸೇದ್ಲಿವ ಯಾವ ಬಂದು ತೊಗೊಂಡೋಗ್ಯಾವ ಇವ. ಅವು ಏನು ಕರ್ಮಕ್ಕೆ ಹೊಕ್ಕವ, ಯಾವ ಕರ್ಮಕ್ಕೆ ಹೊಕ್ಕವ ಗೊತ್ತಿಲ್ಲ ಬಿಡವು. ನೋಡ್ದೇನ ಶಾಂತವ ಎಂಥ ಕೆಲಸ ಮಾಡ್ಕೊಂಬಂದು ಕುಂತಾರ. ಅಯ್ಯವ ಏನು ಹೇಳ್ತೀಯವ ಇಂಥವ್ರಿಗೆ ಇವ್ರಿಗೆ? ಮಂಗ್ಯಾನ ಕೈಯಾಗ ಮಾಣಿಕ್ಯ ಕೊಟ್ರ ಮೂಸಿ ನೋಡಿ ಮುಕ್ಕಳಾಗ ಇಟ್ಕೊಂಡಿತ್ತಂತ. ಹಂಗಾತಿ ಉಕ್ಕ ಕೈಯಾಗ ಖುಷಿನ ಕೊಟ್ಟಿದ್ದ ನೋಡು. ಹಿಂಗೆ ಕಳೆದು ಬಂದು ಕುಂತಾವ. ಖುಷಿನ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಹೆಂಗೆ ಉಕ್ಕ ತೀರ? ದೊಡ್ಡವ ನನ್ನ ಮಗು ಬೇಕು. ಸಮಾಧಾನ ಮಾಡ್ಕೊ ಮಗಳ, ದೇವರು ಅನ್ನೇ ಮಾಡೋದಿಲ್ಲ. ಸಿಗ್ತೈತಿ ನಿನ್ನ ಮಗು, ಸಿಕ್ಕೇ ಸಿಗ್ತೈತಿ. ಎಲ್ಲಿ ಹೋಗುದಿಲ್ವಾ, ಎಲ್ಲಿದ್ರು ಚಲೋನೇ ಇರ್ತೈತಿ. ಆದ್ರೆ ದೇವ್ರು ಒಂದು ಪರೀಕ್ಷೆ ಹೊಡ್ಯಾನ. ಅದು ಯಾಕೆ ಹಿಂಗಾಗೈತೆ ಗೊತ್ತಿಲ್ಲ, ಆದ್ರೆ ನಿನ್ನ ಕೂಸು ಸಿಗ್ತೈತಿ ಮಗಳ, ಸಿಗುತ್ತೈತಿ. ಆಮೇಲೆ ಎಲ್ಲರಲ್ಲಿ ನಂದೊಂದು ವಿನಂತಿ ಏನಪ್ಪ ಅಂತಂದ್ರೆ, ನಾವು ಮಾಡ್ತಾ ಇರೋವಂಥದ್ದು ಸ್ಟೋರಿಗಳು ನಿಮಗೆ ಗೊತ್ತದಾವು. ಕೆಲವರು ಒಂದೊಂದು ಥರ ಕಮೆಂಟ್ ಮಾಡ್ತೀರಿ, ಇದು ಹಿಂಗೆ ಮಾಡಬೇಡಿ, ಹಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ಹಂಗೆ ಮಾಡಬೇಡಿ ಅಂತೆಲ್ಲ. ಅಲ್ಲ ತಪ್ಪಲ್ಲ, ಯಾಕಂದರೆ ನೀವು ಅಷ್ಟು ಇಷ್ಟಪಟ್ಟು ನೋಡ್ತಿರ್ತೀರಿ ಅಂದಮೇಲೆ ಇಲ್ಲಿ ಒಂದು ಸಣ್ಣ ನೋವಾದರೂ ಯಾರಿಗಾದರೂ ನಿಮ್ಮ ಮನೆಯವ್ರ ಥರನೇ ಅವ್ರಿಗೆ ಏನೋ ನೋವಾಗ್ತಾಯಿತ್ತು ಅನ್ನೋ ಥರ ನಿಮ್ಗೆ ಬೇಜಾರಾಗುತ್ತೆ. ನಂಗೆ ಅರ್ಥ ಆಕೈತಿ, ಅದು ಖಂಡಿತ ನಂಗೆ ಅರ್ಥ ಆಕೈತಿ. ನಾನು ಒಂದು ವಿವರ್ಸ್ ಆಗಿ ನಾನು ಅದೇ ರೀತಿ ಯೋಚನೆ ಮಾಡ್ತೀನಿ. ಆದರೆ ನನ್ನ ಕತ್ತಿನ ನಾ ಏನಾದರೂ ಒಂದು ಮಾಡ್ತಾ ಇರ್ತೀನಲ್ಲ, ಅದರಿಂದ ಒಂದು ಒಳ್ಳೇದು ಒಂದು ಮಾಹಿತಿನೇ ಕೊಡ್ತೀನಿ. ನಾನು ಅದನ್ನು ಕೆಡಿಸಲ್ಲ, ಅದನ್ನು ಒಳ್ಳೆ ಎಂಡಿಂಗೇ ಕೊಡ್ತೀನಿ. ನೋಡಿರಿ ಕತ್ತಿನ ಎಂಜಾಯ್ ಮಾಡಿ, ಏನೇನು ಮಾಡ್ಬೋದು ಇವರು, ಹೆಂಗೆ ಹೋಗ್ಬೋದು ಇದು ಲೈನ್ ಅಂತ ಖುಷಿ ಪಡ್ರಿ. ಆದರೆ ಹಿಂಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇರ್ತೀರಲ್ಲ, ಆವಾಗ ಬೇಜಾರು ಮಾಡ್ಕೋಬೇಡ್ರಿ. ಕೆಲವ್ರಂತೂ ನೀವು ಹಿಂಗೆ ಮಾಡಿದ್ರೆ ನಾವು ನೋಡಲ್ಲ ನೋಡ್ರಿ ಅಂತೀರಿ. ಯಾಕೆ ಹಂಗಂತೀರಿ? ಕತ್ತಿ ನಾನು ಮಾಡ್ತಾ ಇದ್ದೀನಿ ನೋಡ್ರಿ, ಯಾಕಂದ್ರೆ ನಾನು ಹೊಸದು ಏನಾದರೂ ಮಾಡ್ತಾ ಇರಬೇಕಲ್ಲ, ಅವಾಗ ನಿಮಗೂ ಇಷ್ಟ ಆಗೋದು. ಒಳ್ಳಗಳ ಅದೇ ಕುಂದ್ರಿಸಿ ಮಾತಾಡು, ಅದನ್ನೇ ಮಾಡು, ನಿಮಗೆ ಬೇಜಾರಾಗಲ್ಲ. ಅದಕ್ಕೋಸ್ಕರ ಕತಿ ನೋಡ್ರಿ, ಎಂಜಾಯ್ ಮಾಡ್ರಿ, ಪರ್ಸ್ನಲಿ ತಗೋಬೇಡ್ರಿ. ಇದು ಕಾಲ್ಪನಿಕ. ಮೊನ್ನೆ ತಾನೇ ವೈರಲ್ ಆಗಿತ್ತು, ಖುಷಿನ ದವಾಖಾನೆ ಒಳಗೆ ತೊಗೊಂಡೋಗಿದ್ರು. ಅದು ನಿಮಗೂ ಗೊತ್ತಿರ್ಬೋದು, ನ್ಯೂಸ್ ಚಾನಲ್ ನೋಡಿದವ್ರಿಗೆ ಗೊತ್ತಿರ್ತೈತಿ. ಕಳ್ತನ ಆಗ್ತಿರ್ತೈತಿ. ಈ ಥರ ಎಷ್ಟೋ ಕಡೆ ಆಗಿದ್ದಾವೆ. ಅದಕ್ಕೋಸ್ಕರ ನಾನು ಆ ಥರ ಕತಿ ನಾನು ನೈಜ ಘಟನೆಗಳನ್ನೇ ಆಧಾರವಾಗಿ ಇಟ್ಕೊಂಡೆ ಜಾಸ್ತಿ ಕತಿ ಮಾಡೋಕೆ ಇಷ್ಟಪಡ್ತೀನಿ. ಹೊಸ ಮನೆ ಕಟ್ಟಿದ್ವಿ, ನನಗೊಂದು ಕೂಸಾತು, ನನ್ನ ಮಗ್ಗೆ ಆಡಾದು, ಬಂಗಾರದಂಗೆ ಇರ್ಬೋದಿಲ್ಲ ಅಂತೇಳಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ಏನಿದು ಹಿಂಗೆ ಯಾಕಾತು? ಪಾಪ ಹುಡುಗಿಗೆ ಏನಾತ ಏನೋ, ಯಾರು ನನಗೇನೋ ವಿಷಯನೂ ಹೇಳುವಲ್ರು. ಅಲ್ಲ ನಾನು ಅದೇನಂತ ಅವ್ರಿಗೆ ಹೆಂಗೆ ಗೊತ್ತಾಗಬೇಕು ಬಿಡು. ಈಗ ಇದನ್ನು ಹೆಂಗೆ ತಿಳ್ಕೊಳ್ಳೋದು? ಏನ ಮಕ 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 ನೋಡಕತ್ತೀರಿ? ಅಂತೂ ಇಂತ ನನ್ನ ವಂಶದ ಕುಡಿನ ಕಳೆದಿಟ್ಲಲ್ಲ, ಎಲ್ಲರ ಕೇಳಿರೇನೆ? ಹಾಡೋದಕ್ಕೆ ಖುಷಿನ ತೊಗೊಂಡು ಹೋಗ್ಯಾರ ಅಂತೇಳಿ ಸುದ್ದಿನ ಎಲ್ಲರ ಕೇಳಿರೇನೆ? ನೋಡ್ರಿ ಇಲ್ಲಿ ಎಂಥದಾಗೈತಿ ಅಂದ್ರೆ ಎಷ್ಟು ಲಕ್ಷ ಇಲ್ಲದಾರ ಅವ್ರು. ಪಾಪ ಮನಸ್ಸು ಹಾಡದಿದ್ದು ಖುಷಿನ ತೊಗೊಂಡು ಹೋಗ್ಯಾರ. ಮಕ್ಕಳಿಂದ ಇರೋ ತಾಯಿ ನೋವೇನು ಅಂತ ನನಗೆ ಗೊತ್ತು. ಪಾಪ ಆ ಜೀವಕ್ಕೆ ಎಷ್ಟು ತ್ರಾಸ ಆಗ್ತಾ ಇದೆ ಏನೋ. ಬರೀ ಇಲ್ಲಂದ್ರೆ ಇಲ್ಲ ಅನ್ನೋದಷ್ಟೇ, ಆದ್ರೆ ಹಡದಿದ್ದನ್ನ ತೊಗೊಂಡು ಹೋಗ್ಯಾರಂದ್ರೆ ಶಿವ ದೇವ್ರೆ, ಆ ಹೆಣ್ಮಗಳಿಗೆ ಸಮಾಧಾನ ಮಾಡೋದು ಬಿಟ್ಟು ಈ ಹೆಣ್ಮಗಳು ಹೆಂಗೆ ಮಾತಾಡಕತ್ತಾಳ ಅಲ್ಲಿಕ್ಕೆ? ಹೆಂಗಾರ ಮಾಡಿ ಆ ಖುಷಿನ ಪತ್ತೆ ಹಚ್ಬೇಕು. ಹೆಂಗೆ ಹಚ್ಚೋದು? ಯಾಕಡೆ ಐತಿ ಅಂತ ಹೆಂಗೆ ಗೊತ್ತಾಗತಿ? ನಾನು ನೋಡಿದ್ರೆ ಮುಖಾನೂ ನೋಡಿಲ್ಲ. ಹಂಗೆ ಮಾತಾಡಬೇಡ್ಲಿ, ಹಂಗೆ ಮಾತಾಡಬೇಡ. ಎಷ್ಟು ನೋವಾಗೈತಕಿ ಮನಸ್ಸಿಗೆ ಅಂತೇಳಿ ನಿನಗೆ ಗೊತ್ತಿಲ್ಲ. ನೋವಾಗಲಿ ಬಿಡ್ಲಿ, ಅಕ್ಕಿ ಮಾತ್ರ ಮನೆಗೆ ಬರೋದು ಅವಶ್ಯಕತೆ ಇಲ್ಲ. ಖುಷಿನ ತಗೊಂಡ್ರ ಬರಲಿ, ಇಲ್ಲ ಅಂದ್ರೆ ಬರೋದೇ ಬೇಡಕ್ಕಿ. ಬಾಯಿ ಮುಚ್ಚು. ಏನ ನೀ ಬೇಡ ಅಂದ ಗುಟ್ಲೆ ಮಗ ಬಿಡುದಿಲ್ಲ. ಇನ್ನೂ ಒಂದು ಕೂಸೈತಲ್ಲೇ, ಅಕಸ್ಮಾತ್ ಅದು ಸಿಕ್ಕೇ ಇಲ್ಲ ಅಂದ್ರೂ ಇನ್ನೂ ಒಂದು ಹಡಿ ತಾಕತ್ತು ಐತಿ. ಏನ ಇದು ನೀ ಮಾತಾಡ್ಬೇಡ ಈ ಮಾತು. ಆಕಿ ಬರತಾಳ, ಆಕಿಗೂ ಈ ಮನ್ಯಾಗ ಅಧಿಕಾರ ಐತಿ. ಅಪ್ಪ ಮಗ ಹಿಂಗ ಲೂಜ್ ಬಿಡ್ಕೊಂಡು ಕುಂದ್ರಿ, ಏನಾಗಬೇಕಾಗಿತ್ತು ನನಗೆ? ನಿನಗೇನು ಒಂದು ಕ್ಷಣಕ್ಕೂ ಅನ್ಸವಲ್ತನ? ಆ ಹುಡುಗಿನೂ ಕಣ್ಣಾಗ ಬರವಲ್ತು. ಕಣ್ಣಾಗ ಕಾಲಾಗ ಕೈಯಾಗ ಎಲ್ಲ ಕಡೆ ಬರ್ತತ್ತು. ನಾನು ಮಾನ್ಸನ್ ಮನೆಗೆ ಹೋಗ್ಬೇಕು. ಪಾಪ ಆಕಿಗೆ ಎಷ್ಟು ಬೇಜಾರಾಗೈತೆ ಏನ, ಹೋಗಿ ಮಾತಾಡ್ಸ್ತೇನೆ.